ಎಲ್ಲರಿಗೂ ದೇವರು ಮುಂದಿನ ರಂಜಾನ್ಗೆ ಇನ್ನೂ ನಮ್ಮ ಊರಲ್ಲಿ ಇನ್ನೂ ಮರಗಳು ಜಾಸ್ತಿಯಾಗಿ ತಂಪಾಗಿ ಇರಬೇಕು ಅಂತ ನಾವು ಎಲ್ಲ ಸಾರ್ವಜನಿಕರಲ್ಲಿ ಕೇಳ್ಕೊಂಡ ಈ ಸಂದೇಶವನ್ನು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕಳಿಸ್ತಾ ಇದ್ದೀವಿ. ಇದೇ ಥರ ಅಣ್ಣ ತಮ್ಮಂದಿರಾಗಿ ನಾವು ಬಾಳಿ ಖುಷಿಯಾಗಿ ಅನ್ನನ ಒಂದು ಭೇದ ಭಾವನೆ ಇದ್ದಂಗೆ ಖುಷಿಯಾಗಿ ನಾವು ಒಂದು ಆಚರಣೆ ಮಾಡುತ್ತಾ ಇವತ್ತು ಗಿಡ ನೆಟ್ಟು ಈ ಗಿಡವನ್ನು ನಾವು ರಾಜ್ಯಕ್ಕೆ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಯುಗಾದಿ ಹಬ್ಬದ ಶುಭಾಶಯಗಳಿಗೆ ನಮ್ಮ ಗುಂಪು ಮನೆಯ ಆನಂದ್ ಅವರು ಈ ಪರಿಸರವಾದಿ ಹಾಗೂ ರಾಜ್ಯ ಪ್ರಶಸ್ತಿ ಪ್ರಧಾನರಾದಂಥ ಗುಂಪು ಮನೆಯ ಆನಂದ ನೇತೃತ್ವದಲ್ಲಿ ಇವತ್ತು ಗುಲ್ಬಂಡೆಯಲ್ಲಿ ರಂಜಾನು ಮತ್ತು ಯುಗಾದಿ ಹಬ್ಬದ ಶುಭಾಶಯದೊಂದಿಗೆ ಗಿಡವನ್ನು ನೆಟ್ಟಿ ಈ ಸಂದೇಶವನ್ನು ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಕಳಿಸ್ತಾ ಇದ್ದೀವಿ. ನಾವೆಲ್ಲ ಹಿಂದೂ ಬಾಂಧವರು, ಹಿಂದೂ ಮುಸ್ಲಿಂ ಎಲ್ಲ ಅಣ್ಣ ತಮ್ಮಂದಿರಾಗಿದ್ದು ನಾವು ನಿನ್ನೆ ಯುಗಾದಿ ಹಬ್ಬ ಆಚರಣೆ ಮಾಡಿ ಇವತ್ತು ರಂಜಾನ್ ಹಬ್ಬ ಆಚರಣೆ ಮಾಡಿ ಈ ಶುಭ ಒಂದು ಖುಷಿಯಲ್ಲಿ ನಮ್ಮ ಆನಂದವನ್ನು ನೇತೃತ್ವದಲ್ಲಿ ನಮಸ್ಕಾರ ಎಲ್ರಿಗೂ. ಇಂದು ಗುಲ್ಬಂಡೆಯಲ್ಲಿ ವಿಶೇಷವಾಗಿ ರಂಜಾನ್ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಗಿಡ ನೆಡುವ ಮುಖಾಂತರ ರಂಜಾನನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ರಾಜಬೀದಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ರಿಯಾಜ್ ಅಣ್ಣವರು ಮತ್ತು ಸಂಗಡಿಗರು ಬಂದಿದ್ದಾರೆ, ರಾಜೇಶ್ ಅಣ್ಣವ್ರು ಬಂದಿದ್ದಾರೆ, ಶ್ರೀನಾಥ್ ಅವ್ರು ಬಂದಿದ್ದಾರೆ. ಏನಪ್ಪ ಅಂದರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಗಿಡ ನೆಡುವಂಥ ಕಾರ್ಯಕ್ರಮ. ನಮ್ಮ ರಿಯಾಜ್ ಅಣ್ಣವರು ಏನೇ ಕಾರ್ಯಕ್ರಮ ಇದ್ದರೂ ನಡೆಯುತ್ತಾರೆ. ಪರಿಸರ ಕಾರ್ಯಕ್ರಮ ಅಂದರೆ ಶುಭ ಹಾರೈಸ್ತಾರೆ, ಎಲ್ರಿಗೂ ಬಂದುಬಿಟ್ಟು ಹಿಂದೂ ಮುಸ್ಲಿಂ ಎಲ್ಲ ಒಂದು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಗಿಡ ನೆಟ್ಟು ನಾವು ಸ್ನೇಹ ಬಾಂಧವ್ಯವನ್ನು ಮಾಡಿದ್ದೀವಿ. ನಿಮ್ಮೆಲ್ಲರೂ ಕೂಡ ಒಂದು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಅರ್ಥ ಇದ್ದೀವಿ. ಇದೇ ರೀತಿ ಪ್ರತಿ ವರ್ಷ ಕೂಡ ಗಿಡ ನೆಡುವ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. सामने सबसे ना हो जाओ तुम्हें मांगो पकड़ा